ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಉಪಯೋಗಕ್ಕೆ ಬರುವಂಥ ಕೆಲವು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನಮ್ಮ ದೇಶದಲ್ಲಿ ವಿದ್ಯಾಸಂಸ್ಥೆಗಳ ಮೇಲೆ ಯಾವ ರೀತಿಯಾದಂಥ ನಿಯಮ ಇದೆ ಅಂದರೆ, ಒಂದು ದೊಡ್ಡ ಪ್ರೈವೇಟ್ ಸ್ಕೂಲ್ ಇದೆ ಅಂತ ಅಂದ್ಕೊಳ್ಳಿ. ಆ ಸ್ಕೂಲ್ನಲ್ಲಿ 25% ಸೀಟ್ಗಳನ್ನು ಬಡ ವಿದ್ಯಾರ್ಥಿಗಳಿಗೆ ₹1 ಕೂಡ ಫೀಸ್ ತೆಗೆದುಕೊಳ್ಳದೆ ವಿದ್ಯೆಯನ್ನು ನೀಡಬೇಕು ಅನ್ನೋ ಒಂದು ನಿಯಮ ಇದೆ. ಒಂದು ವೇಳೆ ಈ ನಿಯಮವನ್ನು ಅವರು ಪಾಲಿಸಲಿಲ್ಲ ಅಂದರೆ ನಾವು ಅಧಿಕಾರಿಗಳಂತ DMಗೆ ಹೋಗಿ ಆ ಸ್ಕೂಲ್ನ ವಿರುದ್ಧ ಕಂಪ್ಲೇಂಟನ್ನು ಕೊಡುವಂಥ ಕೂಡ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಆದರೆ ಇಡೀ ದೇಶದಲ್ಲಿ ಇವತ್ತು ಎಷ್ಟು ದೊಡ್ಡ ದೊಡ್ಡ ವಿದ್ಯಾ ಕೇಂದ್ರಗಳಾಗಿರ್ಬೋದು, ವಿದ್ಯಾಸಂಸ್ಥೆಗಳಾಗಿರ್ಬೋದು ಇದನ್ನು ಪಾಲಿಸಿದೆ. ನಮ್ಮ ದೇಶದಲ್ಲಿ ಇರುವಂಥ ಕೆಲವು ನಿಯಮಗಳನ್ನು ಅದನ್ನು ಸರಿಯಾಗಿ ಪ್ರತಿಯೊಬ್ಬರು ಕೂಡ ಪಾಲಿಸಿದರೆ ಕೆಳ ದರ್ಜೆಯಲ್ಲಿ ಇರುವಂಥ ಅದೆಷ್ಟೋ ಜನರನ್ನು ಉತ್ತಮ ಸ್ಥಿತಿಗೆ ತರುವಂತಹ ಕೆಲಸ ನಡೆಯುತ್ತೆ ಸ್ನೇಹಿತರೆ. ಎಲ್ಲರೂ ಕೂಡ ಇದನ್ನು ಪಾಲಿಸ್ತಿಲ್ಲ ಅಂತ ನಾನು ಹೇಳಲ್ಲ, ಪಾಲಿಸೋರು ಕೂಡ ಇದ್ದಾರೆ. ಆದರೆ ಪಾಲಿಸದೆ ಇರೋರು ಅತಿ ಹೆಚ್ಚು ಇದ್ದಾರೆ ಅನ್ನೋದೇ ನನ್ನ ಉದ್ದೇಶ. ನಾವು ₹1,00,000 ಕೊಟ್ಟು ಒಂದು ಬೈಕನ್ನು ತಗೊಳ್ತೀವಿ, 5 ಲಕ್ಷ ಕೊಟ್ಟು ಒಂದು ಕಾರನ್ನು ತಗೊಳ್ತೀವಿ. ಅದಕ್ಕಿಂತ ಹೆಚ್ಚು ಬೆಲೆ ಬಾಳುವಂಥ ಬೈಕು ಕಾರುಗಳು ಸಿಗುತ್ತೆ. ಒಂದು ಎಕ್ಸಾಂಪಲ್ ಆಗಿ ಹೇಳ್ತಿದ್ದೇನೆ ಅಷ್ಟೇ. 1 ಲಕ್ಷ ಕೊಟ್ಟು ತಗೊಳ್ಳೋಂಥ ಬೈಕಿಗೆ ₹20 ಕೊಟ್ಟು ತಗೊಳ್ಳೋಂಥ ನೀರನ್ನು ಪೆಟ್ರೋಲ್ ಬದಲಾಗಿ ನೀವು ಸುರಿಯೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಕಾರ್ಗೂ ಕೂಡ ಆ ₹20 ನೀರನ್ನು ಪೆಟ್ರೋಲ್ನ ಬದಲಿಗೆ ಹಾಕೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನನಗೆ ಅದ್ರ ಮೇಲೆ ಅಷ್ಟು ಕಾಳಜಿ ಇದೆ, ಅಷ್ಟು ಪ್ರೀತಿ ಇದೆ. ₹1,00,000 ಬೈಕಿಗೂ ₹5,00,000 ಕಾರ್ಗೂ ಕೊಡುವಂತಹ ಗೌರವವನ್ನು ಬೆಲೆನೇ ಕಟ್ಟಕ್ಕೆ ಆಗದಿರುವಂತಹ ನಮ್ಮ ದೇಹಗಳ ಮೇಲೆ ನಾವು ಯಾಕೆ ಕೊಡ್ತಿಲ್ಲ ಅನ್ನೋದೇ ನಾವೇ ಯೋಚನೆ ಮಾಡಬೇಕಾದಂಥ ವಿಚಾರ. ನಮ್ಮ ದೇಹಕ್ಕೆ ಬೇಡದೇ ಇರುವಂತಹ ಆ ಸರಾಯಿ, ಶರಾಬು, ಬಿಯರು, ಗುಟ್ಕಾ, ತಂಬಾಕು, ಪಾನ್ ಪರಕು, ಹಾಳು ಮೂಳು ಎಲ್ಲವನ್ನು ನಮ್ಮ ದೇಹಕ್ಕೆ ಬೇಡ ಅಂದರೂ ಕೂಡ ನಮ್ಮ ದೇಹಕ್ಕೆ ನೀಡಿ 25, 30, 40 ವರ್ಷಕ್ಕೆ ಆರೋಗ್ಯವನ್ನು ಸಂಪೂರ್ಣವಾಗಿ ಹಾಳು ಮಾಡ್ಕೊಳ್ತದೆ. ಕಾರಣ ಬೆಲೆನೇ ಕಟ್ಟಕ್ಕಾಗದಂಥ ನಮ್ಮ ದೇಹದ ಮೇಲೆ ನಮಗೆ ಆ ಪ್ರೀತಿ ಇಲ್ಲ ಅಂತ ಆಯಿತು. ನಾವು ಆ ಕಾರ್ಗೂ ಆ ಬೈಕ್ಗೂ ಕೊಡುವಂಥ ಗೌರವವನ್ನು ನಮ್ಮ ದೇಹಕ್ಕೂ ನಾವು ನೀಡಿದ್ರೆ ಒಂದು ಸಂಪೂರ್ಣವಾದ, ಪರಿಪೂರ್ಣವಾದ, ಉಪಯೋಗಕರವಾದ ಜೀವನವನ್ನು ಪ್ರತಿಯೊಬ್ಬರು ಕೂಡ ಗುರಿ ಮುಟ್ಟುವ ದಾರಿಯಲ್ಲಿ ಸಾಕ್ತಾರೆ. ಅದ್ಭುತವಾಗಿ ಅವರ ಜೀವನವನ್ನು ಆ ಗುರಿಯ ಕಡೆಗೆ ತೆಗೆದುಕೊಂಡು ಹೋಗ್ಬೋದು, ಪೂರ್ಣ ಜೀವನವನ್ನು ಜೀವಿಸ್ಬೋದು. ಎಲ್ಲನೂ ನಮ್ಮ ಕೈಯಲ್ಲೇ ಇದೆ ಸ್ನೇಹಿತರೆ. ಒಂದು ಸಣ್ಣದಾದಂಥ ಒಂದು ಉದಾಹರಣೆ. ಒಬ್ಬ ಸ್ನೇಹಿತ ಅನಾರೋಗ್ಯದಿಂದ ಹಾಸ್ಪಿಟಲ್ಲಿ ಮಲಗಿದ್ದಾನೆ. ಅವನು ನೋಡೋಕ್ಕೆ ಇನ್ನೊಬ್ಬ ಸ್ನೇಹಿತ ಹಣ್ಣಿನ ಅಂಗಡಿಗೆ ಹೋಗಿ ಕೆಲವು ಉತ್ತಮವಾದ ಹಣ್ಣುಗಳನ್ನು ತಗೊಂಡು ಅವನಿಗೆ ಕೊಟ್ಬಿಟ್ಟು ಆರೋಗ್ಯನ ಚೆನ್ನಾಗಿ ನೋಡ್ಕೊಂತ ಹೇಳ್ಬಿಟ್ಟು ಮತ್ತೆ ಇವನು ಆಸ್ಪತ್ರೆನ ಹೊರಗೆ ಬಂದು ರೋಡ್ ಸೈಡ್ ಸಿಗುವಂಥ ಕಳಪೆ ಆಹಾರಗಳನ್ನು ಸೇವಿಸ್ತಾನೆ. ಅವನು ಹಾಸ್ಪಿಟಲ್ಲಿ ರೋಗಿಯಾಗಿ ಮಲಗಿರೋನು, ಅವನು ಯಾವುದೇ ಬೀಡಿ, ಸಿಗರೆಟು ಇಲ್ಲ ಶರಾಬ್ನಿಂದ ಆಸ್ಪತ್ರೆಗೆ ಹೋದಂಥವನಲ್ಲ. ಈ ಹೊರಗೆ ಸಿಗುವಂತಹ ಕಳಪೆ ಆಹಾರಗಳನ್ನು ಸೇವಿಸಿ ಅನಾರೋಗ್ಯದಿಂದ ಆಸ್ಪತ್ರೆಗೆ ಹೋಗೋನು. ಇವತ್ತು 24 ವರ್ಷಕ್ಕೆ, 25 ವರ್ಷಕ್ಕೆ, 30 ವರ್ಷಕ್ಕೆ ಎದೆನೋವು ಬರುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂದರೆ ನಾವು ಹೊರಗೆ ಸೇವಿಸುವಂತಹ ಕಳಪೆ ಆಹಾರಗಳೇ ಉದಾಹರಣೆ ಸ್ನೇಹಿತರೆ. ಮನೆಯಲ್ಲೇ ಏನಾದರೂ ಅರ್ಜೆಂಟಲ್ಲಿ ಒಂದು ಅಡುಗೆ ಮಾಡ್ತಿದ್ದೀವಿ ಅಂದಾಗ ನಾವು ಕೆಲವು ಗುಣಮಟ್ಟವನ್ನು ಪರಿಶೀಲನೆ ಮಾಡಲ್ಲ, ಸರಿಯಾಗಿ ತರಕಾರಿಯನ್ನು ತೊಳೆಯಲ್ಲ, ಸರಿಯಾಗಿ ಟೊಮೆಟೊವನ್ನು ತೊಳೆಯಲ್ಲ, ಅರ್ಧಂಬರ್ಧ ತೊಳೆದು ಹಾಕಿ ಮಾಡ್ತೀವಿ. ಮನೆಯಲ್ಲೇ ನಾವು ಆ ರೀತಿಯಾದಂಥ ಅಡುಗೆಯನ್ನು ಮಾಡ್ತೀವಿ ಅಂದರೆ ಕೆಲವು ಸಂದರ್ಭದಲ್ಲಿ, ಸಮಯದಲ್ಲಿ ಹೊರಗಡೆ ಇನ್ನು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನೀವು ಯೋಚಿಸಿ ಸ್ನೇಹಿತರೆ. ಪ್ರತಿಯೊಬ್ಬರು ಕೂಡ ಸರಿಯಾಗೇ ಮಾಡ್ತಾರೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಹೀಗೆ ಬರುವಂಥ ಕಳಪೆ ಆಹಾರಗಳಲ್ಲಿ ಅದು ಸಾಧ್ಯನೇ ಇಲ್ಲ ಸ್ನೇಹಿತರೆ. ಆದಷ್ಟು ಉತ್ತಮವಾದ ಆಹಾರವನ್ನು ಸೇವಿಸಬೇಕು, ಆರೋಗ್ಯವನ್ನು ಪ್ರತಿಯೊಬ್ಬರು ಕಾಪಾಡಿಕೊಳ್ಬೇಕು ಅನ್ನೋದೇ ನನ್ನ ಉದ್ದೇಶ ಸ್ನೇಹಿತರೆ. ನಮ್ಮ ದೇಹ ಎಷ್ಟು ಅದ್ಭುತಗಳಿಂದ ಕೂಡಿದೆ ಅಂದರೆ, ನಮ್ಮ ದೇಹದಲ್ಲಿ 28 ಟ್ರಿಲಿಯನ್ ಕೋಶಕಾಯಗಳು ಇದೆ ಸ್ನೇಹಿತರೆ. 206 ಮೂಳೆಗಳು ಒಂದು ಮೂಳೆ ಇನ್ನೊಂದು ಮೂಳೆಯನ್ನು ಹಿಡ್ಕೊಂಡಿದೆ ಸ್ನೇಹಿತರೆ. 10,000ಕ್ಕೂ ಅಧಿಕ ಪರಿಮಳಗಳನ್ನು ಗುರುತಿಸುವಂತಹ ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಮ್ಮ ದೇಹ ಹೊಂದಿದೆ. ಅದರಿಂದ ನಾನಾ ರೀತಿಯ ಪರಿಮಳಗಳನ್ನು ನಾವು ಗುರುತಿಸ್ತೀವಿ ಸ್ನೇಹಿತರೆ. ನಮ್ಮ ಕಣ್ಣು
576 ಮೆಗಾಪಿಕ್ಸೆಲ್ನ ಆ ಪವರನ್ನು ನಮ್ಮ ಕಣ್ಣು ಹೊಂದಿದೆ ಸ್ನೇಹಿತರೆ. ನಮ್ಮ ಹೃದಯ 1 ನಿಮಿಷಕ್ಕೆ 72 ಬಾರಿ, 1 ದಿನಕ್ಕೆ 1,00,000 ಬಾರಿ, 1 ವರ್ಷಕ್ಕೆ 3,03,70,00,000 ಸರಿ ಅದು ಬಡ್ಕೊಳ್ಳುತ್ತೆ. ವಿಶೇಷ ಅಂದರೆ ಹುಟ್ಟಿನಿಂದನೂ ಸಾಯೋವರೆಗೂ ನಮ್ಮ ಹೃದಯ ನಿರಂತರವಾಗಿ ಕೆಲಸದಲ್ಲಿ ಇರುತ್ತೆ ಸ್ನೇಹಿತರೆ. ಅದಕ್ಕಿಂತ ಅದ್ಭುತವಾದ ವಿಚಾರ ಅಂದರೆ ನಮ್ಮ ಬ್ರೈನು, ನಮ್ಮ ಮೆದುಳಲ್ಲಿ ಪ್ರತಿ ಕ್ಷಣ ಕೂಡ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇರುತ್ತೆ. ನಮ್ಮ ಬ್ರೈನ್ನ ನಮ್ಮ ಯೋಚನೆ ವೇಗ ಎಷ್ಟಿರುತ್ತೆ ಅಂದರೆ 1 ಗಂಟೆಗೆ 400 ಕಿಲೋಮೀಟರ್ ಫಾಸ್ಟಾಗಿ ಹೋಗುವಂಥ ಸ್ಪೀಡ್ನಲ್ಲಿ ನಮ್ಮ ಬ್ರೈನು ಯೋಚನೆಗಳನ್ನು ಮಾಡುತ್ತೆ, ಕೆಲಸಗಳನ್ನು ಮಾಡುತ್ತೆ. ಇಷ್ಟು ಅದ್ಭುತವನ್ನು ನಮ್ಮ ಬ್ರೈನು ಹೊಂದಿದೆ. 1 ನಿಮಿಷಕ್ಕೆ ಅದೆಷ್ಟೋ ಲಕ್ಷ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇರುತ್ತೆ ನಮ್ಮ ಬ್ರೈನಲ್ಲಿ. ಇಂಥ ಅದ್ಭುತಗಳಿಂದ ಕೂಡಿದಂಥ ನಮ್ಮ ದೇಹವನ್ನು, ಮನುಷ್ಯನನ್ನು ಸೃಷ್ಟಿ ಮಾಡಿದ್ದು ಯಾರು ಅನ್ನೋದೇ ಇವತ್ತು ಕೂಡ ಒಂದು ರಹಸ್ಯವಾಗಿಯೇ ಉಳಿದಿದೆ ಸ್ನೇಹಿತರೆ. ದೇಶದಲ್ಲಿರುವಂಥ ಎಲ್ಲ ಮಿಷನರಿಗಿಂತನೂ ಯಾವ ಮಿಷನರಿಗೆ ಹೋಲಿಕೆ ಮಾಡಿದ್ರೂ ಕೂಡ ಮನುಷ್ಯನ ಒಂದು ದೇಹದ ಆಕಾರದ ಮಿಷನರಿ ಇದೆಯಲ್ಲ, ಅದರಷ್ಟು ಅದ್ಭುತ ಬೇರೆ ಇನ್ನೊಂದು ಸಿಗಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಅಷ್ಟು ಅದ್ಭುತಗಳಿಂದ ಕೂಡಿರುವಂಥ ನಮ್ಮ ದೇಹವನ್ನು, ನಮ್ಮ ದೇಹದ ಆರೋಗ್ಯವನ್ನು ಪ್ರತಿಯೊಬ್ಬರು ಕೂಡ ಕಾಪಾಡ್ಕೊಳ್ಬೇಕು. ಒಂದು ಪೂರ್ಣವಾದಂಥ ಜೀವನವನ್ನು ಪ್ರತಿಯೊಬ್ಬರು ನಡೆಸಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿದೆ ಸ್ನೇಹಿತರೆ. ನಮಸ್ಕಾರ.